ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೋಡ್ ಸೈಡಲ್ಲಿ ಸಿಗೋಂಥ ಸ್ವೀಟ್ ಕಾರ್ನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಫಸ್ಟು ಕಾರ್ನ್ನ ನಾವು ನೀರಲ್ಲಿ ಬೇಯಿಸ್ಕೊಬೇಕು. ನಾನಿಲ್ಲಿ ಫ್ರೋಝನ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅಲ್ಜೋಳ ಸಿಗುತ್ತಲ್ಲ, ಅದನ್ನು ಬಿಡಿಸಿ ಯೂಸ್ ಮಾಡ್ಕೊಬೋದು. ಹಾಕಿ ನೀರಿಗೆ ಹಾಕಿ ಒಂದು 5 ಮಿನಿಟ್ಸ್ ಕುಕ್ ಮಾಡಬೇಕು. ನೋಡಿ, ಇವಾಗೆಲ್ಲ ಮುಳುಗಿರೋದು ಬೆಂದ ಮೇಲೆ ಫುಲ್ ಮೇಲೆ ತೇಲ್ತಾ ಇರುತ್ತೆ. ಈ ಥರ ಬಂದರೆ ಕಾರ್ನ್ ಕುಕ್ ಆಗಿದೆ ಅಂತ. ಒಂದು 5 ಮಿನಿಟ್ಸ್ ಬಿಟ್ಟರೆ ಈ ಥರ ಕುಕ್ ಆಗಿಬಿಡುತ್ತೆ. ಇವಾಗ ನಾನು ಇದನ್ನ ಸೋಸ್ಕೊಂಡು ಅದನ್ನೇ ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಟರ್, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ತೊಗೊಂಡು ನೀಟಾಗಿ ಬಟರ್ ಮೆಲ್ಟ್ ಆಗೋ ತನಕ ಜಸ್ಟ್ 1 to 2 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಬಟರ್ ಮೆಲ್ಟ್ ಆಗಿ ಅದು ಕೋಟ್ ಆಗಬೇಕಷ್ಟೆ. ಜಾಸ್ತಿ ಫ್ರೈ ಮಾಡಬಾರ್ದು. ಕಾರ್ನ ಫುಲ್ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಜಸ್ಟ್ ಅದು ಬಟರ್ ಮೆಲ್ಟ್ ಆಗಿ ಕೋಟ್ ಆಗೋ ತನಕ ಮಾತ್ರ 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ನಾನು ಸ್ವಲ್ಪ ಚಾಟ್ ಮಸಾಲ. ನೀವು ಬೇಕಾದರೆ ಲೆಮನ್ ಜ್ಯೂಸು ತೊಗೊಬೋದು. ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕೊತಾ ಇಲ್ಲ, ಬೇಕಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಏನು ರೋಡ್ ಸೈಡಲ್ಲಿ ಸಿಗುತ್ತಲ್ವಾ, ಸೇಮ್ ಅದೇ ಥರ ಸ್ವೀಟ್ ಕಾರ್ನ್ ರೆಡಿ ಆಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.